ನಮಸ್ಕಾರ. ತುಂಬ ಸಮಯದ ನಂತರ ಜಿಜ್ಞಾಸೆ ಪ್ರಾರಂಭಿಸ್ತಾ ಇದ್ದೇನೆ. ಪ್ರಶ್ನೆ ಕೇಳಿದವರಿಗೆ ಮರೆತು ಹೋಗಿರ್ಬೋದು. ಪ್ರಶ್ನೆ ಕೇಳಿದ್ದು ಅಷ್ಟು ಪ್ರಶ್ನೆ ರಾಶಿ ಬಿದ್ದಿದೆ. ಒಂದೊಂದೇ ಹುಡುಕಿ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಶ್ವಥ್ ಮಂಗಳೂರವರು ಪ್ರಶ್ನೆ ಕೇಳಿದ್ದಾರೆ. ಶ್ರೀ ಲಲಿತಾ ತ್ರಿಪುರಸುಂದರಿ ಅಮ್ಮನವರ ಹತ್ತಿರ ಗಿಳಿ ಹಾಗೂ ಕಬ್ಬು ಜೊತೆಗಿರಲು ಸಾಂಕೇತಿಕ ಕಾರಣವನ್ನು ದಯವಿಟ್ಟು ತಿಳಿಸಿ ಅಂತ. ಇನ್ನು DSNV ಕಂಟ್ರಿ ಏನೋ ಹೆಸರು ಅವರು ಗೊತ್ತಿಲ್ಲ, ಅವರು ಹೇಳಿದ್ದಾರೆ, ಪ್ಲೀಸ್ ಮೇಕ್ ಎ ವಿಡಿಯೋ ಆನ್ ಮಾತಂಗಿಮಾ ಆ್ಯಂಡ್ ಮಾತಂಗ ಭೈರವ. ನಾಟ್ ಮೆನಿ ಹ್ಯಾವ್ ಸ್ಪೋಕನ್ ಅಬೌಟ್ ದೀಸ್ ಗಾಡ್ಸ್. ಆಲ್ಸೋ ಪ್ಲೀಸ್ ಸೇ ವೆದರ್ ಮಾತಂಗಿ ಆ್ಯಂಡ್ ಲಲಿತಾ ತ್ರಿಪುರ ಸುಂದರಿ ಆರ್ ಸೇಮ್, ಆಸ್ ಯು ಹ್ಯಾಡ್ ಮೆನ್ಷನ್ಡ್ ಅಬೌಟ್ ಎ ಸಾಂಗ್ ಇನ್ ಒನ್ ಆಫ್ ಯುವರ್ ವಿಡಿಯೋ ಅಬೌಟ್ ಸುಧಾ ಸಮುದ್ರ ಧನ್ಮಣಿ ದ್ವೀಪ ವಿಚ್ ಇಸ್ ಶ್ಯಾಮಲಾ ದಂಡಕಂ ಬೈ ಕಾಳಿದಾಸ ಒನ್ ಮಾತಂಗಿ ಅಂತ ಹೇಳಿದರೆ, ಅಶ್ವಥ್ ಅವರು ಕೇಳ್ತಾ ಇದ್ದಾರೆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಹತ್ರ ಗಿಳಿ ಮತ್ತು ಕಬ್ಬು ಜೊತೆಗಿರಲು ಏನು ಅರ್ಥ ಅಂತ. ಇವರು ಹೇಳ್ತಾ ಇದ್ದಾರೆ, ಮಾತಂಗಿ ಮತ್ತು ಮಾತಂಗ ಭೈರವನ ಬಗ್ಗೆ ಹೇಳಿ. ಮಾತಂಗ ಮತ್ತು ಲಲಿತಾ ತ್ರಿಪುರ ಸುಂದರಿ ಇಬ್ಬರು ಒಂದೇ. ನೀವು ಒಂದು ವಿಡಿಯೋದಲ್ಲಿ ಹೇಳಿದ್ರಿ ಸುಧಾ ಸಮುದ್ರಾಂತರ ಧನ್ಮಣಿ ದ್ವೀಪ ಅಂತ ಹೇಳಿದ್ರಿ, ಅದು ಕಾಳಿದಾಸ ಹೇಳಿದ ಶ್ಯಾಮಲಾ ದಂಡಕ ಅಲ್ವಾ ಅಂತ ಹೇಳಿದ್ದಾರೆ. ಒಳ್ಳೆಯದು, ಕ್ವಶನ್ ಅದ್ಭುತವಾಗಿದೆ. ಬಟ್ ಏನಪ್ಪ ಅಂತ ಹೇಳಿದರೆ, ನೋಡಿ, ತಂತ್ರವನ್ನು ನೀವು ಅರ್ಥ ಮಾಡಿಕೊಳ್ಬೇಕಾದ್ರೆ ಅದೊಂದು ಸಮುದ್ರ, ಅದೆಲ್ಲ ಒಂದು ಯೂಟ್ಯೂಬಿನ ವಿಡಿಯೋ ನೋಡಿ ಅಥವಾ ಯಾವುದೋ ಒಂದು ಪುಸ್ತಕ ಓದಿ ಅರ್ಥ ಮಾಡಿಕೊಳ್ಳೋ ವಿಷಯ ಅಲ್ಲ. ಇದರಲ್ಲಿ ತುಂಬ ಸೂಕ್ಷ್ಮತೆಗಳಿದೆ. ತ್ರಿಪುರ ಸುಂದರಿ ಅಮ್ಮನವರ ಹತ್ರ ಗಿಳಿ ಮತ್ತು ಕಬ್ಬು ಜೊತೆಗಿರಲಂತ ಕೇಳಿದ್ದೀರಿ ಅಲ್ವಾ. ತುಂಬ ಜನ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಏನಂತಪ್ಪ ಅಂತ ಹೇಳಿದರೆ, ಲಲಿತಾ ತ್ರಿಪುರ ಸುಂದರಿಗೆ ಗಿಳಿ ಕೊಡ್ತಾರೆ. ಲಲಿತಾ ತ್ರಿಪುರ ಸುಂದರಿ ಹತ್ರ ಗಿಳಿ ಇರುವುದಿಲ್ಲ. ಲಲಿತಾ ತ್ರಿಪುರ ಸುಂದರಿ ಹತ್ರ ಕಬ್ಬು ಇರ್ತದೆ. ಹೌದು, ಒಂದು ಕೈಯಲ್ಲಿ ಕಬ್ಬು, ಒಂದು ಕೈಯಲ್ಲಿ ಪಾಶ, ಒಂದು ಕೈಯಲ್ಲಿ ಅಂಕುಶ, ಒಂದು ಕೈಯಲ್ಲಿ ಪುಷ್ಪವನಗಳು ಇರುವುದು ಲಲಿತಾ ತ್ರಿಪುರ ಸುಂದರಿ ಹತ್ರ. ಮಾತಂಗಿ ಹತ್ರ ಗಿಳಿ ಇರ್ತದೆ, ವೀಣೆ ಇರ್ತದೆ. ಹಾಗಾದರೆ ಯಾಕೆ ಅವರು ಆ ರೀತಿ ಒಂದೇ ರೀತಿ ಒಮ್ಮೊಮ್ಮೆ ಕಾಣ್ತಾರೆ ಅಂತ ಹೇಳಿದರೆ, ಇದು ತಂತ್ರದ ರಹಸ್ಯಗಳು, ಸಾಧನೆಯಲ್ಲಿ ಹೋದವರಿಗೆ ಅರ್ಥ ಆಗುವಂಥ ವಿಷಯಗಳಿದೆಯಲ್ಲ. ಏನಪ್ಪ ಅಂತ ಹೇಳಿದರೆ, ಗಿಳಿ ಮತ್ತು ಕಬ್ಬು ಇರುವುದು ಮಾತಂಗಿ ಹತ್ರ ಅಥವಾ ರಾಜಮಾತಂಗಿ ಹತ್ರ. ರಾಜಮಾತಂಗಿಗೆ ಮಂತ್ರಿಣಿ ಅಂತ ಕೂಡ ಹೆಸರಿದೆ, ಶ್ಯಾಮಲಾ ಅಂತ ಕೂಡ ಹೆಸರಿದೆ, ನೀಲ ಸರಸ್ವತಿ ಅಂತ ಕೂಡ ಹೆಸರಿದೆ ಆಕೆಗೆ. ಇನ್ನು ತಂತ್ರದ ಕೌಲ ಪರಂಪರೆಯಲ್ಲಿ ಉಚ್ಛಿಷ್ಟ ಚಾಂಡಾಲಿನಿ ಅಂತ ಕೂಡ ಹೆಸರಿದೆ ಅಂತ ಹೇಳಿದರೆ, ನಾನು ಇದನ್ನೆಲ್ಲ ಶ್ರೀವಿದ್ಯೆಯಲ್ಲಿ ಬಹುಶಃ ಹೇಳಿರಬೇಕು. ಈ ಸಲ ಶ್ರೀವಿದ್ಯಾ ತಂತ್ರಸಾರದಲ್ಲಿ ಅಂತೂ ವಿಸ್ತೃತವಾಗಿ ಹೇಳ್ತೇನೆ ಇದನ್ನೆಲ್ಲ. ಏನಪ್ಪ ಅಂತ ಹೇಳಿದರೆ, ನೋಡಿ, ಸರಸ್ವತಿ ಸಪ್ತಶತಿಯಲ್ಲಿ ನೀವು ನೋಡಿದರೆ ಸರಸ್ವತಿ, ನೀವು ತಿಳ್ಕೊಂಡ ಶಾರದೆ ಮತ್ತು ಸರಸ್ವತಿ ಬೇರೆ ಬೇರೆ. ಮೂಲ ಸರಸ್ವತಿ ಬೇರೆ, ಮಹಾ ಸರಸ್ವತಿ, ಮಹಾಕಾಲಿ, ಮಹಾಲಕ್ಷ್ಮಿ ಬೇರೆ, ಕಾಳಿ, ಲಕ್ಷ್ಮೀ, ಸರಸ್ವತಿ ಅಂತ ಹೇಳಿದರೆ ಬೇರೆ, ಅಥವಾ ಶಾರದೆ ಅಂತ ಹೇಳಿದರೆ ಬೇರೆ. ಸೊ ಮೂಲ ಸರಸ್ವತಿ ರೂಪ ಇದೆ ಅಲ್ವಾ, ಅದು ಚಂಡಮುಂಡರನ್ನು ಕೊಂದದ್ದು, ಶುಂಭನಿಶುಂಭರನ್ನು ಕೊಂದದ್ದು, ಧೂಮ್ರಾಕ್ಷನನ್ನು ವಧಿಸಿದ್ದು, ರಕ್ತಬೀಜನನ್ನು ಕೊಂದದ್ದೆಲ್ಲ ಅದು. ಅರ್ಥ ಆಗ್ತಾ ಉಂಟಲ್ವಾ. ಸೊ ಉಗ್ರ ರೂಪ. ಆದ್ದರಿಂದ ಅದೇ ರೂಪವನ್ನು ಇಟ್ಕೊಂಡು ಮೂಲ ಶಾರದೆ ರೂಪ ಅಂತ ಹೇಳಿದರೆ ಅದು ಮೂಲ ಸರಸ್ವತಿ ರೂಪ ಮಾತಂಗಿ, ರಾಜಮಾತಂಗಿ. ಆಕೆ ವಾಗ್ದೇವಿ. ಆಕೆ ಅರ್ಥ ಆಗ್ತಾ ಉಂಟಲ್ವಾ. ಆಕೆ ಲಲಿತಾ ತ್ರಿಪುರ ಸುಂದರಿಯ ಮಂತ್ರಿಣಿ ಆಕೆ. ಸೊ ಈ ಸಾಲ್ಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಸಾಧನೆ ಏನು 4 ಹಂತಗಳಿದೆ. ಆ ಹಂತಗಳನ್ನು ಪಡೆದಾಗ ರೂಪ ಒಂದೇ ರೀತಿ ಆಗ್ತದೆ. ಇದೆಲ್ಲ ವಿಸ್ತೃತವಾಗಿ ಅರ್ಥ ಮಾಡಿಕೊಳ್ಬೇಕಾದ ವಿಷಯ. ಅದಕ್ಕೆ ನಾರಾಯಣನ ದ್ವಾರಪಾಲಕರು, ಜಯ ವಿಜಯರು ನಾರಾಯಣನಂತೆಯೇ 4 ಕೈ ಇರ್ತದೆ ಅವರಿಗೆ, ಶಂಖಚಕ್ರ ಗದಾಪದ್ಮಗಳನ್ನು ಧರಿಸಿರ್ತಾರೆ. ಅದೇ ಶಿವನ ಗಣಗಳು ಕೂಡ ಶಿವನ ಥರವೇ ರೂಪ ಇಡ್ತಾರೆ. ಭೈರವ ಅಂತ ಹೇಳಿದರೆ ಶಿವನ ಥರವೇ ಇಡ್ತಾನೆ. ಇದನ್ನೆಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಜನ. ಇದು ಸಾರೂಪ್ಯ, ಸಾಯುಜ್ಯದ ವಿಷಯಗಳಿದೆಲ್ಲ. ಸೊ ಲಲಿತೆಯ ಈ ಏನು ದಶಮಹಾವಿದ್ಯೆಗಳಲ್ಲಿ ಮಾತಂಗಿ ಕೂಡ ಒಂದು ವಿದ್ಯೆ, ಲಲಿತೆ ಕೂಡ ಒಂದು ವಿದ್ಯೆ. ಆದರೆ ಲಲಿತೆ ಯಾಕೆ ಸುಪ್ರೀಂ ಅಂತ ಹೇಳಿದರೆ ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗ್ತದೆ. ಸೊ ಅಲ್ಲಿ ಆಕೆ ಆ ತಾಯಿಯ ಹತ್ತಿರ ಇರುವಂಥವಳು. ಆದ್ದರಿಂದ ಆಕೆಯ ರೂಪ ಸಾಧಾರಣ ತಾಯಿಯ ಥರವೇ ಇದೆ. ಅದ್ಭುತ ರಹಸ್ಯ ಅದು. ರಾಜಮಾತಂಗಿ ಅಂತ ಹೇಳ್ತಾರೆ. ಮತಂಗ ಅಂತ ಹೇಳಿದ್ರೆ ಆನೆ, ಆನೆಯ ಸೈನ್ಯ ಆಕೆ ಒಟ್ಟಿಗಿದೆ.
ಇದು ನಮ್ಮ ಇಂದ್ರಿಯಗಳ ಸೈನ್ಯ, ಇದೆಲ್ಲ ವಿಸ್ತೃತ ಅರ್ಥ ಇದೆ. ಅದನ್ನು ನಾನು ಲಲಿತಾ ಶ್ರೀವಿದ್ಯಾ ತಂತ್ರರಹಸ್ಯದಲ್ಲಿ ಇದನ್ನೆಲ್ಲ ವಿಸ್ತೃತವಾಗಿ ಹೇಳುವ. ಅಂತ ಹೇಳಿದರೆ ಟೋಟಲ್ ಏನಪ್ಪ ಅಂತ ಹೇಳಿದರೆ ಅದಕ್ಕೆ ರಾಜದಂತ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಶಬ್ದವನ್ನು ನುಡಿಸುವವಳವಳು, ಆಕೆ ವೀಣೆಯನ್ನು ಇಟ್ಕೊಂಡಿರುವುದು, ಆಕೆ ಹಸಿರು ಬಣ್ಣ ತೋರಿಸ್ತಾರೆ. ಹಸಿರು ಬಣ್ಣ ಕೂಡ ಇದೆ ಆಕೆಗೆ. ಯಾಕೆ ಅಂತ ಹೇಳಿದರೆ ಆಕೆ ವನವಾಸಿನಿ, ಮತಂಗ ಮುನಿಯ ಕನ್ಯೆ. ಇದೆಲ್ಲ ತುಂಬ ವಿಸ್ತೃತವಾದ ವಿಷಯಗಳು. ಅದೆಲ್ಲ ತುಂಬ ತಂತ್ರ ಅಂತ ಹೇಳಿದರೆ ಸಾವಿರಾರು ವರ್ಷಗಳಿಂದ ಬಂದಂಥದ್ದು. ಅದನ್ನೆಲ್ಲ ಮರ್ಜಿ ಮಾಡಿ ನಾವು ದಶಮಹಾವಿದ್ಯೆಗಳಲ್ಲಿ ಮಾಡಿದರು, ನಂತರ ಶ್ರೀವಿದ್ಯೆಯಲ್ಲಿ ಮಾಡಿದರು, ಇದೆಲ್ಲ ವಿಷಯ. ಸೊ ಲಲಿತೆಯ ಕೈಯಲ್ಲಿ ಗಿಳಿ ಇರುವುದಿಲ್ಲ. ಗಿಳಿ ಅಂತ ಹೇಳಿದರೆ ನಾವು ಏನು ಹೇಳ್ತೇವ ಅದನ್ನು ರಿಪೀಟ್ ಮಾಡುವಂಥದ್ದು. ಏನು ಗಿಳಿ ನಾವು ಹೇಳಿದ್ದನ್ನು ರಿಪೀಟ್ ಮಾಡ್ತದೆ ಅಂತ ಹೇಳಿದರೆ ಅನುಕರಿಸ್ತದೆ, ಇಮಿಟೇಷನ್ ಮಾಡ್ತದೆ. ಅದೇ ರೀತಿ ತಾಯಿ ವಾಗ್ದೇವಿ ಆದ ಕಾರಣ ಆಕೆ ನಮ್ಮಿಂದ ನುಡಿಸುವುದು, ನಾವು ಮಾತಾಡೋದು. ಆಗ ನಮಗೆ ನಾವು ಹೇಳ್ತೇವಲ್ವ, ಎಲ್ಲೂ ಪುಸ್ತಕದಲ್ಲಿ ಇಲ್ಲದ ವಿಷಯಗಳೆಲ್ಲ ಹೇಗೆ ಬರ್ತವೆ ಅಂತ ಹೇಳಿದರೆ ಅದು ಆಕೆಯಿಂದ ಬರುವಂಥದ್ದು. ಆಕೆ ರಾಜಮಾತಂಗಿಯ ಕೃಪೆಯಿಂದ ಬರುವಂಥದ್ದು, ಅಥವಾ ನೀಲ ಸರಸ್ವತಿಯ ಕೃಪೆಯಿಂದ ಬರುವಂಥದ್ದು. ಯಾರಿಗೆ ನೀಲ ಸರಸ್ವತಿಯ ದಯೆ ಇದೆ ಆತನನ್ನು ವಾಗ್ದೇವತೆಗಳು ಕೂಡ ಆತನನ್ನು ಅನುಸರಿಸ್ತಾರೆ ಅಂತೆಲ್ಲ ಬರ್ತದೆ ವಿಷಯ. ಅರ್ಥ ಆಯ್ತಲ್ವಾ? ಸೊ ಟೋಟಲ್ ಏನಪ್ಪ ಅಂತ ಹೇಳಿದರೆ ಲಲಿತಾ ತ್ರಿಪುರ ಸುಂದರಮ್ಮನವರ ಹತ್ರ ಗಿಳಿ ಇರುವುದಿಲ್ಲ. ಗಿಳಿ ಇರುವುದು ರಾಜಮಾತಂಗಿ ಹತ್ರ. ಗಿಳಿ ಹೇಗೆ ಹೇಳಿದ್ದನ್ನು ಉಚ್ಚರಿಸ್ತದೆ ಅದೇ ರೀತಿ ನಾವು ಕೂಡ ರಾಜಮಾತಂಗಿಯ ಕರುಣೆ ಇದ್ದರೆ ಆ ರೀತಿ ಇನ್ನು ಉಚ್ಚಿಷ್ಟ ಚಾಂಡಲಿಗೆ ಬಾಯಲ್ಲಿ ಎಂಜಲನ್ನು ಇಟ್ಕೊಂಡು ಮಂತ್ರ ಉಚ್ಚಾರಣೆ ಮಾಡೋದೆಲ್ಲ ಇದೆ ತಂತ್ರ, ಇದರಲ್ಲಿ ಕೌಲತಂತ್ರಗಳಲ್ಲೆಲ್ಲ. ಸೊ ಕಬ್ಬುಗೆ ಏನಂತ ಹೇಳಿದರೆ ಲಲಿತೆ ಹತ್ರ ಇರೋ ಕಬ್ಬು ಮನೋರೂಪೇಕ್ಷ ಕೋದಂಡ ಅಂತ ಬರ್ತದೆ. ಅಂತ ಹೇಳಿದರೆ ಮನೋರೂಪ, ಮನಸ್ಸಿನ ರೂಪದಲ್ಲಿ ಕಬ್ಬು ಇರುವುದು, ಅದರ ಮೂಲಕ ಆಕೆ ಜಯಿಸ್ತಾಳೆ. ಇದೆಲ್ಲ ರಹಸ್ಯಗಳು. ಅರ್ಥ ಆಯ್ತಲ್ವಾ? ಸೊ ಇದು ಸಾಂಕೇತಿಕ ಅರ್ಥ ಅಂತ ಅಶ್ವತ್ಥರವರು ಕೇಳಿದ್ದಕ್ಕೆ. ಇನ್ನು ಇವರು DSNV ಕಂಟ್ರಿ ಅವರು ಕೇಳಿದ್ದು ಮತಂಗ ಭೈರವನ ಮತ್ತು ಮಾತಂಗಿಯ ಬಗ್ಗೆ ಹೇಳಿ ಅಂತ. ಮಾತಂಗಿಯ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತೃತವಾಗಿ ಹೇಳಲಿಕ್ಕೆ ಆಗೋದಿಲ್ಲ, ನಾನು ತಂತ್ರಸಾರದಲ್ಲಿ ಹೇಳ್ತೇನೆ ಅದನ್ನೆಲ್ಲ. ಏನಪ್ಪ ಅಂತ ಹೇಳಿದರೆ ಆಕೆ ಒಂದು ಇದರಲ್ಲಿ ಮತಂಗ ಋಷಿಯ ಮಗಳಾಗಿ ಹುಟ್ಟುತ್ತಾಳೆ ಅಂತ ಹೇಳಿದರೆ, ದಶಮಹಾವಿದ್ಯೆಗಳಂತ ಹೇಳಿದರೆ ಸ್ತ್ರೀಯ ಬೇರೆ ಬೇರೆ ರೂಪಗಳನ್ನು ಹೇಳುವಂಥದ್ದು. ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಆಕೆ ಮಂತ್ರಿಣಿ. ಮಂತ್ರಿ ಆಕೆ ಲಲಿತಾ ತ್ರಿಪುರ ಸುಂದರಿಯ. ಆಕೆ ಒಟ್ಟಿಗೆ ಇರುವಂಥವಳು, ಕದಂಬ ವನದಲ್ಲಿ ವಾಸಿಸುವವಳು. ಈ ಲಲಿತೆ ಏನು ಮಣಿದ್ವೀಪದ ವರ್ಣನೆ ಬರ್ತದೆ ಅಲ್ವಾ, ಅದರಲ್ಲಿ ನಾನು ಅದೇ ಪದ್ಯವನ್ನು ಹೇಳಿದ್ದೆ, ಅವರು ಅದನ್ನು ಇಟ್ಕೊಂಡ್ರು. ನನ್ನ ಮಾತಂಗಿದ್ದು ಪದ್ಯ ಹೇಳಿದೆ ನೀವು ಲಲಿತೆದ್ದಂತ. ಹಾಗೆಲ್ಲ ಕಾಳಿದಾಸ ಏನು ವರ್ಣಿಸ್ತಾನೆ, ಸುಧಾ ಸಮುದ್ರಾಂತರಧ್ಯನ್ಮಣಿ ದ್ವೀಪ ಸಂರೂಢ ಬಿಲ್ವಾಟ ವಿಮಧ್ಯ ಕಲ್ಪದ್ರುಮ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯೇ. ಶ್ಯಾಮಲಾ ದಂಡಕದಲ್ಲಿ ಹೇಳುವಂಥದ್ದು ಕಾಂತಾರ ವಾಸ ಪ್ರಿಯೆ. ಮಣಿದ್ವೀಪ ಹೇಗೆ ಬರ್ತದೆ ಅಂತ ಹೇಳಿದರೆ, ಮೇರು ಪರ್ವತದ ಮೇಲೆ ಅಮೃತದ ಕಡಲು, ಆ ಅಮೃತದ ಕಡಲಿನ ಮಧ್ಯದಲ್ಲಿ ಮಣಿಗಳಿಂದ ರತ್ನ ವಜ್ರ ವೈಢೂರ್ಯಗಳಿಂದ ಆದ ದ್ವೀಪ, ಅದರಲ್ಲಿ ಎಲ್ಲೆಲ್ಲೂ ಕಲ್ಪವೃಕ್ಷಗಳು, ಆ ಕಲ್ಪವೃಕ್ಷಗಳ ಮಧ್ಯದಲ್ಲಿ ಬಿಲ್ವದ ಮರಗಳು, ಅದರ ಮಧ್ಯದಲ್ಲಿ ಕದಂಬವನ, ಆ ಕದಂಬವನದ ಮಧ್ಯದಲ್ಲಿ ದೊಡ್ಡ ಒಂದು ಸರೋವರ, ಅದರಲ್ಲಿ ಅನೇಕ ಮಹಾಪದ್ಮ ತಾವರೆಗಳ ಮಧ್ಯದಲ್ಲಿ ಚಿಂತಾಮಣಿ. ಇದು ಒಳಗೆ ಹೋಗುವಂಥ ಚಿಂತಾಮಣಿ ಗ್ರಹದಲ್ಲಿ ಪಂಚಬ್ರಹ್ಮಾಸನ ಸ್ಥಿತಳಾಗಿ ಶ್ರೀಚಕ್ರದ ಮಧ್ಯಬಿಂದುವಿನ ಮೇಲೆ ಕಾಲಿಟ್ಟು ನಿಂತ ಹೆಬ್ಬೆರಳನ್ನು ಊರಿ ಕೂತ ಲಲಿತೆಯ ವರ್ಣನೆ ಬರ್ತದೆ. ಈ ಮಂತ್ರಿಣಿ ಕದಂಬವನದಲ್ಲಿ ಇರುವಂಥವಳು, ಅಲ್ಲಿವರೆಗೆ ಮಂತ್ರಿಣಿದ್ದು. ಅರ್ಥ ಆಯ್ತಲ್ವಾ? ಅದರ ನಂತರ ಲಲಿತೆ ಇನ್ನೂ ಕೂಡ ಒಳಗೆ ಹೋಗಬೇಕು. ಸೊ ಅಲ್ಲಿರುವಂಥದ್ದು. ಮಾತಂಗ ಭೈರವನ ಬಗ್ಗೆ ಹೇಳಿದ್ರಿ ಯಾಕೆ ಅಂತ ಹೇಳಿದರೆ, ನಿಮ್ಗೆ ಯಾರು ಹೇಳಿರ್ಬೋದು ಸ್ವರ್ಣ ಮಾತಂಗ, ಇದು ಸ್ವರ್ಣಾಕರ್ಷಣ ಭೈರವ, ಇದೆಲ್ಲ ಇರ್ಬೋದು. ಅದಲ್ಲ, ಎಲ್ಲ ದೇವಿಯ ರೂಪದೊಟ್ಟಿಗೆ ಒಂದೊಂದು ಭೈರವ ಇರ್ತಾನೆ, ದೇವಿಯ ಕ್ಷೇತ್ರಪಾಲನಾಗಿ, ಅಂಗರಕ್ಷಕನಾಗಿ. ಸೊ ಎಲ್ಲ ದೇವತೆಗಳಿಗೂ ಒಂದೊಂದು ಭೈರವ ಇರ್ತಾನೆ, ದಶಮಹಾವಿದ್ಯೆಗಳಿಗೆ ಪ್ರತಿಯೊಂದಕ್ಕೂ. ಸೊ ಮಾತಂಗಿದ್ದು ಭೈರವ ಮಾತಂಗ ಭೈರವ. ಅರ್ಥ ಆಯ್ತಲ್ವಾ? ಆಲ್ಸೋ ಪ್ಲೀಸ್ ಸೇ ವೆದರ್ ಮಾತಂಗಿ ಆ್ಯಂಡ್ ಲಲಿತಾ ತ್ರಿಪುರ ಸುಂದರಿ ಆರ್ ಸೇಮ್ ಅಲ್ಲ. ಅಂದರೆ ಶಕ್ತಿಗಳೆಲ್ಲ ಏಕೈವಾಂ ಜಗತ್ಯತ್ರ ದ್ವಿತೀಯ ಕಾಮಮಾಪರ ಪಶ್ಯೇತ ದುಷ್ಟಮಯ್ಯೇವ ವಿಶಂತ್ಯೋ ಮದ್ವಿಭೂತಯ
ನಾನು ಇರುವುದು ಒಬ್ಬಳೇ, ಬೇರೆ ಯಾವುದಿಲ್ಲ ಅಂತ ತಾಯಿ ಯೋಚನೆ. ಎಲ್ಲೆಲ್ಲಿ ಇರುವುದು ಅದೇ ಎನರ್ಜಿ ಮಾತ್ರ. ಯಾದೇವಿ ಸರ್ವಭೂತೆ ಶಕ್ತಿರೂಪೇನ ಸಂಸ್ಥಿತ, ಅರ್ಥ ಆಯ್ತಲ್ವಾ? ಆದರೆ ನಾವು ಅಧ್ಯಯನ ಮಾಡುವಾಗ ಲಲಿತೆ ಮತ್ತು ತ್ರಿಪುರ ಸುಂದರಿ ಈ ಮಾತಂಗಿ ಬೇರೆ ಬೇರೆ, ಅರ್ಥ ಆಯ್ತಲ್ವ? ಮಾತಂಗಿ ಮಂತ್ರಿಣಿ, ಆಕೆಯ ಆನೆಗಳ ಸೈನ್ಯದ ಅಧಿನಾಯಕಿ ಆಕೆ. ಸೊ ಕಾಳಿದಾಸ ಅದನ್ನೇ ಹೇಳ್ತಾನೆ, ಮಾತಂಗಿಯ ಬಗ್ಗೆ ಹೇಳ್ತಾ ಆತ ಸೇಮ್ ಅದನ್ನೇ ಹೇಳ್ತಾನೆ. ಯಾವುದನ್ನು? ಮಣಿದ್ವೀಪದ ವರ್ಣನೆ. ಯಾಕೆಂತೇಳಿ ಮಾತಂಗಿ ಇರುವುದೇ ಮಣಿದ್ವೀಪದಲ್ಲಿ, ಕಾಂತಾರವನದಲ್ಲಿ, ಅರ್ಥ ಆಯ್ತಲ್ವಾ? ಕದಂಬವನದಲ್ಲಿ ಇರುವಂಥವಳು. ಸೊ ಅದಕ್ಕೋಸ್ಕರ ನಾನು ಹೇಳಿದೆ ಸುಧಾ ಸಮುದ್ರ ಅಂತಾರೆ ಅಧ್ಯಯನ್ ಮಣಿದ್ವೀಪ ಅಂತ. ತಪ್ಪಿ ನಾನು ಹೇಳಿದ್ದಲ್ಲ, ಅರ್ಥ ಆಯ್ತಲ್ವಾ? ಸೊ ಇದು ಮಾತಂಗಿಯ ವರ್ಣನೆ. ಉಳಿದದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡುವ. ಓಕೆ, ನಿಮಗೆ ಬಹುಶಃ ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ. ಆಕೆ ನೀಲ ಸರಸ್ವತಿ, ಆಕೆ ವಾಕ್ಕಿನ ಮೂಲ ವಾಗ್ದೇವಿ ಆಕೆ. ಆಕೆಯನ್ನು ಕಪ್ಪುವಾಗಿ ನೀಲ ಸರಸ್ವತಿ ತಾರಾ ಅಂತ ಕೂಡ ಆಕೆಯನ್ನು ಹೇಳ್ತಾರೆ, ಅದು ಕೂಡ ಒಂದು ಮಹಾವಿದ್ಯೆ. ಇನ್ನು ರಾಜಮಾತಂಗಿ ಅಂತ ಕೂಡ ಆಕೆಯನ್ನು ಹೇಳ್ತಾರೆ ಹಸಿರು ರೂಪದಲ್ಲಿ. ಸೊ ಇದನ್ನೆಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ವಿಸ್ತೃತವಾದ ತಂತ್ರದ ಒಳಗೆ ಹೋದರೆ ಅದು ಸಮುದ್ರ, ಅದು ಕೂಡ ಮುಗಿಲಿಕ್ಕಿಲ್ಲ. ಸಮುದ್ರ ಕೂಡ ಅಲ್ಲ ಅದು, ಶತಸಮುದ್ರ, ಸಹಸ್ರ ಸಮುದ್ರ ಅಂತ ಹೇಳ್ಬೋದು, ಅರ್ಥ ಆಯ್ತಲ್ವಾ? ಸೊ ನಿಮಗೆ ಇದು ಕನ್ಫ್ಯೂಷನ್ ಹೋಯ್ತು ಅಂತ ತಿಳ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ತೆ.